ಆಗಸ್ಟ್ ತಿಂಗಳು ಮೀನರಾಶಿಯವರಿಗೆ ವಿಧಿ ಹೊಸ ಅಧ್ಯಾಯವನ್ನು ಆರಂಭಿಸುವ ತಿಂಗಳು. ನೀವು ಹಿಂದೆ ತಪ್ಪು ಮಾಡಿರೋದನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತೀರಾ. ನಿಮ್ಮ ಸಹನೆಗೆ ಈಗ ಫಲ ಸಿಗುವ ಸಮಯ ಬಂದಿದೆ. ಬಹಳಷ್ಟು ದಿನಗಳಿಂದ ನಿಂತಿದ್ದ ಕೆಲಸಗಳು ಈ ತಿಂಗಳು ಚಲನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ನಿಮ್ಮ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಶುಭ ಸುದ್ದಿ ಬರಬಹುದು. ನಿಮ್ಮ ಜಾತಕದಲ್ಲಿ ಒಳ್ಳೆಯ ದಶಾಭುಕ್ತಿ ಇದ್ರೆ ಹಲವರಿಗೆ ವೃತ್ತಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಹೊಸ ದಾರಿ ಕಾಣಿಸಬಹುದು. ಹಾಗೂ ಬಹಳ ದಿನಗಳಿಂದ ಕಾದಿದ್ದ ಅವಕಾಶ ಈ ತಿಂಗಳು ಕೈ ಸೇರಬಹುದು. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತೆ ಹಾಗೂ ಸಮಾಜದಲ್ಲಿ ಗೌರವ ಕೂಡ ಸಿಗುತ್ತೆ. ನೀವು ಅದೃಷ್ಟನ ನಂಬ್ಕೊಂಡು ಕೂತ್ಕೋಬೇಡಿ. ಬೇರೆಯವ್ರು ಚೆನ್ನಾಗಿ ಬೆಳೀತಿದ್ದಾರೆ ಅಂತ ನೀವು ಕಂಪೇರ್ ಮಾಡ್ಕೋಬೇಡಿ. ಚಿಕ್ಕ ಪುಟ್ಟ ಕೆಲಸಗಳಾದ್ರೂ ಕೂಡ ನೀವು ಶ್ರದ್ಧೆಯಿಂದ ಮಾಡಿ, ಕನ್ಸಿಸ್ಟೆನ್ಸಿಯಿಂದ ಮಾಡಿ, ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಯಾರೆಲ್ಲ ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತೀರ ಖಂಡಿತವಾಗ್ಲೂ ಈ ತಿಂಗಳು ಸಿಗುತ್ತೆ. ಆದ್ರೆ ನೀವು ಮಧ್ಯಕ್ಕೆ ಕೆಲಸ ಬಿಡಬೇಡಿ. ನಿಮ್ಮ ಕೆಲಸನ ಚೇಂಜ್ ಮಾಡೋರ್ಗೂ ಕೂಡ ಈ ತಿಂಗಳು ಒಳ್ಳೆ ಟೈಮ್ ಅಲ್ಲ. ವ್ಯಾಪಾರ ವ್ಯವಹಾರ ಮಾಡೋರ್ಗೆ ಹೊಸ ಆದಾಯದ ಮೂಲ ಕಾಣಿಸ್ಬೋದು. ಈ ತಿಂಗಳು ನಿಮ್ಮ ಬುದ್ಧಿ ಮತ್ತು ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ನಿಮ್ಮ ಕೆಲಸ ಮತ್ತು ಮದುವೆ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳು ತಗೋಬೇಡಿ. ಭೂಮಿ, ಮನೆ, ವಾಹನ ಖರೀದಿಸೋರ್ಗೆ ಈ ತಿಂಗಳು ಒಳ್ಳೆ ಸಮಯ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಅದೃಷ್ಟ ಸಂಖ್ಯೆ 3. ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಗೋಧಿ ದಾನ ಮಾಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.